हमारे एनसीएस का प्यारी समझ गई यही नेक्स्ट मेरे दोस्त ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಒಂದು ಸ್ಪೆಷಲ್ ಆಗಿರುತ್ತೆ. ನಾವೆಲ್ಲೋ ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಹೇಳ್ದಂಗೆ ನೆನ್ನೆ ಮಿನಿ ಬ್ಲಾಗಲ್ಲಿ ಸೊ ಎಲ್ಲ ವರ್ಷ ರಂಜಾನಿಗೆ ಒಂದು ಪ್ಲ್ಯಾನ್ ಮಾಡ್ತೀವಿ ಎಲ್ಲರೂ ಟ್ರಿಪ್ಪಿಗೆ. ಸೊ ಈ ವರ್ಷ ನಾವು ಪ್ಲ್ಯಾನ್ ಮಾಡಿಲ್ಲ, ಯಾಕಂದ್ರೆ ಸಖತ್ ಬಿಸಿ ಇದ್ರು ಎಲ್ಲರೂ. ಸೊ ಇವತ್ತು ನಾವು ಪ್ಲ್ಯಾನ್ ಮಾಡಿ ಶೃಂಗೇರಿಯಲ್ಲಿ ಸುಮಾರು ಪ್ಲೇಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಎಲ್ಲರೂ. ಸೊ ನಾವು ಹೋದರೆ ನಮ್ಮ ಫ್ರೆಂಡ್ ಜೊತೆನೇ ಹೋಗೋದಲ್ಲ, ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಸೊ ಇವತ್ತಿನ ಬ್ಲಾಗ್ ನೋಡೋಕ್ಕೂ ಮುಂಚೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್. ಬೇಗ ಒಂದು ನಿಮಿಷ ವೇಟ್ ಮಾಡ್ತೀನಿ. ಮಾಡಿದ್ರಾ ಸೊ ಬನ್ನಿ, ಈಗ ನಾವು ಬಾಳೆಲ್ಲ ಹೋದ್ವಿ. ಸೊ ಇಲ್ಲಿಂದ ಒಂದು ನಿಮಗೆ ಶೃಂಗೇರಿ 36 ಕಿಲೋಮೀಟರ್, ಅಲ್ಲಿಂದ ಅಲ್ಲಿಗೆ ಒಂದು 20 ಕಿಲೋಮೀಟರ್ ಇಟ್ಕೊಳ್ಳೋಣ. ಸೊ ಅಲ್ಲಿ ಹೋಗಿ ರೆಸಾರ್ಟಿಗೆ ಹೋಗಿದ್ವಿ. ರೆಸಾರ್ಟ್ ಅಲ್ಲಿ ಊಟ ಮಾಡ್ಕೊಂಡು ಸೊ ಮತ್ತೆ ಅಲ್ಲಿ ಸಿರಿಮನೆ ಫಾಲ್ಸ್ ಅಂತ ಇದೆ, ಅಲ್ಲಿ ಹೋಗಿ ವಿಸಿಟ್ ಮಾಡೋಣ. ಸೊ ಇನ್ ಡೀಟೇಲ್ ಆಗಿ ಎಲ್ಲ ತೋರಿಸ್ತೀನಿ. ಬ್ಲಾಗ್ ಎಂಜಾಯ್ ಇರುತ್ತೆ, ಪೂಲ್ ಅಲ್ಲಿ ಎಂಜಾಯ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸೊ ಬನ್ನಿ ಗೈಸ್, ವಾಚ್ ಮಾಡ್ತಾ ಇರಿ. ರೋಡ್ ಶಾಟ್ ತೋರಿಸ್ತೀನಿ, ರೋಡ್ ಶಾಟ್ ನೋಡ್ಕೊಳ್ಳಿ. ಈಗ ಓಡೋಣ, ಬನ್ನಿ ಗೈಸ್, ಬೇಗ ಈಗ ನಾವು ಹೋಗ್ಬೇಕು ಅರ್ಧ ಗಂಟೆಯಲ್ಲಿ. ಕಿಗ್ಗ ಹೋಗೋದಾದ್ರೆ ಈ ರೂಟಲ್ಲಿ ಕಿಗ್ಗ ಹೋಗ್ಬೋದು. ಫೈನಲಿ ನಾವು ಈಗ ಶೃಂಗೇರಿ ಕಿಗ್ಗ ಹತ್ರ ಇದ್ದೀವಿ. ನಮಗೆ ರೋಡೇ ಗೊತ್ತಿಲ್ಲ, ಯಾವುದೋ ರೋಡಲ್ಲಿ ನುಗ್ತಿದ್ದೀವಿ. ಸೊ ಈಗ ಈ ರೋಡಲ್ಲಿ ಇದೆಲ್ಲ, ಈ ರೋಡಲ್ಲಿ ಹೋಗ್ಬೇಕಂತೆ. ಸೊ ಇಲ್ಲಿಂದ 3 ಕಿಲೋಮೀಟ್ರ್. ಆ್ಯಕ್ಚುಲಿ ಈ ರೋಡಲ್ಲಿ ನಾವು ಲಾಸ್ಟ್ ಟೈಮ್ ಬಂದು ಈ ರೋಡಲ್ಲಿ ಹೋಗಿದ್ದೆ. ಸೊ ಅಲ್ಲಿ ರೋಡ್ ಸರಿ ಇಲ್ಲ ಅಂತೆ. ಸೊ ಇಲ್ಲಿಂದ ಹೋಗೋಣ. ಏನು ಗುರು ಎಷ್ಟು ನೋಡಿ ಇವತ್ತು ಹೆಂಗೆ ಆಡ್ತಾ ಅಂತ ನೋಡೋಣ. ಸೊ ಬನ್ನಿ ಗೈಸ್, ನಾವು ಹೋಗೋಣ, ಎಂಜಾಯ್ ಮಾಡೋಣ. ಸೊ ಲೈವಲ್ಲಿ ನೋಡ್ತಾ ಇದ್ದೀವಿ ಉದ್ದಾದ ಟ್ರೀ ಹೋಮ್ ಸ್ಟೇ. ಗೈಸ್ ಈಗ ಗಾಡಿ ಎಲ್ಲ ಪಾರ್ಕ್ ಮಾಡಿದ್ದೀವಿ. ಸೊ ಇದೇ ಹೋಮ್ ಸ್ಟೇ. ಇನ್ನು ಒಳಗೆ ಹೋಗಬೇಕು ನೋಡಿ. ಸೊ ಎಲ್ಲರೂ ಹೋಗಿದ್ದಾರೆ. ಸೊ ಗೈಸ್ ಬನ್ನಿ. ಸೊ ಮೈಕ್ ಹಾಕೊಂಡಿದ್ದೀನಿ ಮೈಕಲ್ಲಿ, ಬಟ್ ಇದಾಗ್ತಿಲ್ಲ ಕನೆಕ್ಟ್. ಯಾಕಂದರೆ ಮೈಕಿಂದು ಡಿಟೆಕ್ಟರ್ ಇಲ್ಲಿದೆ, ಬಟ್ ಡಿಟೆಕ್ಟರಲ್ಲಿ ಚಾರ್ಜ್ ಇಲ್ಲ. ಸೊ ಬನ್ನಿ ಗೈಸ್. हमारे एनसीएस का यूनिफॉर्म ಹೋಗ್ತಾ ಇದ್ದೀವಿ ನೋಡಿ. ಫಸ್ಟ್ ಟೈಮ್ ಅಂತ ಅವರೇ ಕೇಳ್ತಾ ಇದ್ದಾರೆ. ಸೊ ಬನ್ನಿ ಗೈಸ್, ನಾವು ಎಂಟ್ರೆನ್ಸ್ ನೋಡಿ, ಎಂಟ್ರೆನ್ಸ್ ಹೆಂಗಿದೆ. ಬುದ್ಧ ಟ್ರೀ ರುಕ್ರೆ ಬಾ ಕಾಡಿಂಗೆ ಕೈಗೂ ಅರ್ಜೆಂಟ್. ಸೊ ಗೈಸ್ ಆಲ್ಮೋಸ್ಟ್ ಇಲ್ಲಿ ಯಾರೋ ಇದ್ದಾರಂತೆ. ಸೊ ಅವ್ರು ನೋಡಿ ಹೆಂಗಿದೆ. ಸೊ ಈ ಕಂಪ್ಲೀಟ್ ತೋರಿಸ್ತೀನಿ, ಅವರು ಮುಗಿಸ್ಕೊಳ್ಳಿ ಅವ್ರ ಟೈಮಿಂಗ್ಸ್. ನೆಕ್ಸ್ಟ್ ನಾನು ಮೇಲೆ ತೋರಿಸ್ತೀನಿ. ಸೊ ಅದಾದಮೇಲೆ ಎಲ್ಲ ಮೇಲೆ ಹೋಗಿ ಎಂಜಾಯ್ ಮಾಡಿದ್ವಿ, ಸ್ವಲ್ಪ ಮಾತಾಡ್ಕೊಂಡು. ಸೊ ಎಲ್ಲರ ಜೊತೆ ಏನು ಮಾಡೋದೀಗ ಪ್ಲ್ಯಾನ್ ನೆಕ್ಸ್ಟು, ಸಿರಿಮನೆ ಹೋಗೋದಾ ಬೇಡದ ಅಂತ. ಸೊ ಯಾಕಂದರೆ ಇವತ್ತು ಮಂಡೇ ಸಿರಿಮನೆ ಕ್ಲೋಸ್ ಆಗಿತ್ತು. ಸೊ ಮತ್ತು ನಾವು ರಿಟರ್ನ್ ಬಂದು ನೋಡಿದ್ವಿ. ಸೊ ಅದೇ ಪ್ಲ್ಯಾನ್ ಮಾಡ್ತಿರೋವಾಗ ಇವನು ಸಫಾನ್ ನೋಡಿ ಗೈಸ್ ಎಷ್ಟು ಹೈಟ್ ಇದ್ದಾನೆ. ಸೊ ಅದೇ ಇವನ್ನೇ ಒಂದು ಹಿಮಾಲಯನ್ ಸೇಲ್ ಮಾಡ್ದ. ಸೊ ಈಗ ಹೊಸ ಗಾಡಿ ತರ್ತಾನೆ ಅಂತ ಪ್ಲ್ಯಾನಲ್ಲಿದೆ. ಸೊ ಅದಕ್ಕೆ ಅವನಿಗೆ ಒಂದು ಕಂಗ್ರ್ಯಾಚ್ ಹೇಳ್ತಾ. ಸೊ ವಿಡಿಯೋ ಶಾಟ್ ನೋಡಿ. ಈಗ ಟೈಮ್ ಬಂದಾಯಿತು, ನಾವು ಪೂಡಿಗೆ ಇಳಿಯೋ ಟೈಮ್ ಈಗ. ಸೊ ಬನ್ನಿ, ಪೂಡಿಗೆ ಇಲ್ದಾದ್ಮೇಲೆ ಊಟ ಮಾಡೋಣ ಅಲ್ಲ. ಸೊ ಪೂಡಿಗೆ ಇಲ್ದಾದ್ಮೇಲೆ ಊಟ ಮಾಡೋಣ. ಸೊ ಬನ್ನಿ ಈಗ ಇಳಿಯೋಣ. ಈಗ ಟೈಮ್ ಬಂದು ಪೂಲಿಗೆ ಇಳಿಯೋ ಟೈಮ್ ಆಗಿದೆ. ಸೊ ಎಲ್ಲ ಕ್ಲಿಯರ್ ಆಗಿದೆ. ಸೊ ಈಗ ನಾವು ಇಳಿಯೋಣ. ಸೊ ಬನ್ನಿ ಗೈಸ್, ನೋಡ್ತಾ ಇರಿ. ಸೊ ನೋಡಿ ಇದು ಹೆಂಗಿದೆ. ಸೊ ಇಲ್ಲಿ ವಾಶ್ರೂಮ್ ಅಂದ್ಮೇಲೆ ಸ್ನಾನ ಮಾಡೋಕ್ಕಿದೆ. ಸೊ ಇಲ್ಲಿ ಏನೋ ಇದೆ, ನೋಡೋಣ ಏನಿದೆ ಅಂತ. ಸೊ ಬನ್ನಿ ಗೈಸ್, ಈಗ ಪೂಲಿಗೆ ಇಳಿಯೋ ಸಮಯ. ಇದು ಸಣ್ಣ ಮಕ್ಕಳಿಗೆ ಜಂಪಿಂಗ್. ಇದು ಊಟದ ರೂಮ್ ನೋಡಿ ಹೆಂಗಿದೆ. ಡಿಶ್ಶು ಲೇಟ್ ನೋಡಿ ಹೆಂಗಿದೆ ಊಟದು. ಕಾಪಿರೈಟ್ ಬರುತ್ತೆ ಇವ್ರು ಈ ತರ ಸಾಂಗ್ ಹಾಕಿದೆ. ಬಟ್ ಕೂದಿಂಗ್ ಚಲರೆ ಸಾಕ್ ಬ್ರೋ, ಹಾರೋಣ ಬಾ. ಅವರ್ ಪ್ಲಾನ್ ಎವ್ರಿ ರಂಜಾನ್ ಯಾವ ಇದು ಹಬ್ಬ ಇರಲಿ ನಾವೆಲ್ಲ ಒಂದು ಟ್ರಿಪ್ ಮಾಡೇ ಮಾಡ್ತೀವಿ. ಸೊ ಇನ್ ನೆಕ್ಸ್ಟ್ ಅಪ್ಕಮಿಂಗ್ ಮಂತಲ್ಲಿ
ಸಕ್ಕ ಟ್ರಿಪ್ ಇದೆ. ಅದು ನಿಯರ್ ಬೈ ಸಕ್ಕತ್ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂಥ ಟ್ರಿಪ್ಪಿಗೆಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ಸಖತ್ ಕ್ರೇಜಿ ಆಗಿರುತ್ತೆ. ನೋಡ್ತಾ ಇರಿ guys. ಈಗ ಒಂದು ನಮ್ಮ ಟೈಮ್ ಮುಗೀತು. ಬಟ್ ನಾವು ಇದ್ದಿದ್ದು ಸೆಕ್ಷನ್ ನಮಗೆ, ಸೊ ನಾವು ಅಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ವಿ ಇಷ್ಟು ಗಂಟೆಗೆ ನಮಗೆ ಬೇಕಂತ. ಸೊ ನೋಡೋಣ, ಈಗ ಊಟ ರೆಡಿ ಮಾಡಿದ್ದಾರೆ, ಊಟ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಸಿರಿಮನೆ ಫಾಲ್ಸ್ ಇದೆ ಹತ್ರ. ಎಂತ ಮಾಡೋದು ಅರ್ಥ ಆಗ್ತಿಲ್ಲ. ನನ್ನ ಪ್ಲ್ಯಾನ್ ಪ್ರಕಾರ ಬಂದಿದ್ದು ಸಿರಿಮನೆ ಫಾಲ್ಸ್ ಹೋಗಲೇಬೇಕಿತ್ತು, ಬಟ್ ಇವಾಗ ಏನಂತ ನನಗೆ ಅರ್ಥ ಆಗ್ತಿಲ್ಲ. ಬಟ್ ನೋಡೋಣ, ಟೈಮ್ ಬೇರೆ ಆಗಿದೆ, ನಿಯರ್ ಬೈ 4:30 ಈಗ. ಸೊ ಸಿರಿಮನೆ ಫಾಲ್ಸ್ ಓಪನ್ ಇರುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ನೋಡಿ ಲಾಸ್ಟ್ ಎಲ್ಲರಿಗೂ ಗೈಸ್, ಈ ಒಂದು ಬ್ಲಾಗ್ ಹೆಂಗೆ ಕ್ರೇಜ್ ಇದೆ. ನೀವು ಬನ್ನಿ, ಬಟ್ ಸ್ಟೇ ಸೇಫ್. ಸಣ್ಣ ಪಾಪು ಬೇರೆ ಇದೆ, ಅದು ಸ್ವಿಮ್ಮಿಂಗ್ ಮಾಡ್ತಿದ್ದೆ, ಅದೊಂದು ಶಾರ್ಟ್ ತಗೊಂಡು ಹೋಗೋಣ. ಕ್ರೇಜಿ ಆಗಿದೆ, ಸಖತ್ ಮಜಾ ಬರ್ತಿದೆ ವಿತ್ ಸಾಂಗ್ಸ್ ಎಂಜಾಯ್. ಸೊ ನಾವು ಮೇಳದಲ್ಲಿ ಶಾರ್ಟ್ ತೋರಿಸ್ತೀನಿ, ನೋಡಿ ಹೆಂಗಿರುತ್ತೆ ಗೈಸ್. ಲೊಕೇಶನ್ ಬಂದು ಶೃಂಗೇರಿ ಸಿರಿಮನೆ ಬುದ್ಧ ಟ್ರೀ ಹೋಮ್ ಸ್ಟೇ. ಸೊ ನಾನು ಕಂಪ್ಲೀಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಗೈಸ್. ಹೆಂಗಿದೆ ಎಂಜಾಯ್ಮೆಂಟ್ಸ್ ಕಮೆಂಟ್ ಮಾಡಿ. ಮತ್ತು ಇನ್ನು ಏನೇನು ಇಂಪ್ರೂವ್ ಮಾಡಬೇಕು ವ್ಲಾಗ್ಸಲ್ಲಿ ಎಲ್ಲ ಹೇಳ್ಬಿಟ್ಟು ನೋಡಿ. ಇಲ್ಲಿ ಕೈ ಬಿಡ ನೋಡಿ ಗೈಸ್, ನೋಡಿ ಇಲ್ಲಿ ಸಿಕ್ತಿಲ್ಲ, ಕಾಲೇ ಸಿಕ್ತಿಲ್ಲ. ಎಷ್ಟು ಐಡಿಯಾ ಅಂದರೆ ನನ್ಗಿಂತ ಐಡಿಯಾ ಇದೆ, ಬಟ್ ನನಗೆ ಕಾಲ ಸಿಕ್ಕಲ್ಲ. ಬಾಯ್ ಹೇಳ್ತಾ ಇಲ್ಲಿ ಬಿಡ್ತಾ ಇದ್ದೀವಿ. ಸೊ ಸಖತ್ ಎಂಜಾಯ್ ಮಾಡಿದ್ವಿ. ನನ್ನ ಪ್ರಕಾರ ಸಖತ್ತಾಗಿದೆ. ಕ್ಲೀನ್ಲಿ ಮೇಂಟೈನ್ ಪೂಲ್, ಯಾಕಂದರೆ ಪೂಲಲ್ಲಿ ಇಡೋದಿಗೆ ಕಾಲೆಲ್ಲ ಕೊಯ್ದೋಗುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಪೂಲನ್ನು. ಸೊ ನೀರು ಸಖತ್ತಾಗಿದೆ, ಕ್ಲೋರಿನು ಸಖತ್ತಾಗಿ ಕ್ಲೋರಿನ್ ವಾಟರ್ ಹಾಕಿ ಕರೆಕ್ಟ್ ಇದೆ. ಬಟ್ ಏನಂದರೆ ನಿಮ್ಮ ಮೊಬೈಲ್ ಆಗಿದೆ ಕ್ಯಾಮ್ರಾ ಇಲ್ಲಿ ನೀರಿಗಿಳಿಸ್ಬೇಡಿ, ಯಾಕಂದರೆ ಕ್ಲೋರಿನ್ ವಾಟರ್ ಇಟ್ ಡ್ಯಾಮೇಜ್ ಟು ಯುವರ್ ಫೋನ್ ಕ್ಯಾಮ್ರಾ ಇಲ್ಲ. ಸೊ ಇದು ನೋಡಿ ಬುದ್ಧ ಟ್ರೀ ಹೌಸು. ಸೊ ನೀವು ಬರಬೇಕಾಗಿದ್ರೆ ಬನ್ನಿ. ಸೊ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಸ್ವಲ್ಪ ಎಂಜಾಯ್ ಮಾಡಿ. ಸೊ ಬನ್ನಿ ಗೈಸ್, ವಾಚ್ ಮಾಡ್ತಾಯಿರಿ. ನೆಕ್ಸ್ಟ್ ಒಂದು ಶಾರ್ಟ್ ನೋಡ್ಕೊಳ್ಳಿ ವೀಡಿಯೋ ಸೀನ್. ಈಗ ನಾವು ಶೃಂಗೇರಿಯಲ್ಲಿ ನಮಗೆ ಎಲ್ಲೂ ಹೋಟ್ಲೇ ಸಿಗ್ತಿಲ್ಲ, ಬಟ್ ಅಲ್ಲಿ ನಮಗೆ ಅಲ್ಲಿ ಊಟ ಅವರು ಸ್ವಲ್ಪ ಲೇಟ್ ಆಗುತ್ತೆ, ಸ್ವಲ್ಪ ಕಾಯಿರಿ ಅಂದರೆ. ಸೊ ಅದಕ್ಕೆ ನಾವು ಕ್ಯಾನ್ಸಲ್ ಮಾಡಿ ಶೃಂಗೇರಿಯಲ್ಲಿ ಬಂದಿದ್ವಿ. ಬಟ್ ಶೃಂಗೇರಿ ನಮಗೆ ಒಂದು ಹೋಟ್ಲು ಕಾಣಿಸಿಲ್ಲ. ಬಟ್ ಇವತ್ತು ಇದ್ದಿದ್ದು ಆಲ್ಮೋಸ್ಟ್ ಹೋಟೆಲ್ ಎಲ್ಲ ಕ್ಲೋಸ್ ಆಗಿದೆ ಶೃಂಗೇರಿಯಲ್ಲಿ, ಯಾಕಂದರೆ ನಿನ್ನೆ ಹಬ್ಬ ಆಯ್ತಲ್ಲ. ಸೊ ಇವತ್ತು ಯಾರೂ ಬರೋಲ್ಲ ಟ್ರಾವೆಲ್ಸ್ ಅಂದರೆ ಕ್ಲೋಸ್ ಆಗಿದೆ. ಸೊ ಯಾವುದೋ ಒಂದು ಹೋಟ್ಲು ಸಿಕ್ಕಿದೆ ಮೀನೂಟ. ಸೊ ಬನ್ನಿ ಗೈಸ್, ಮೀನೂಟ ಮಾಡಿ ಟೇಸ್ಟ್ ಮಾಡೋಣ. ಎಲ್ಲೂ ಮೀನೂಟ ತಿನ್ನಲ್ಲ, ನಾನ್ ವೆಜ್ ಚಿಕನ್ನೇ ತಿನ್ನೋದು, ಚಿಕನ್ ಮಟನ್ನೇ. ಬಟ್ ಇವತ್ತು ಮೀನೂಟ ಟ್ರೈ ಮಾಡೋಣ, ಏನಂತೀರ ಗೈಸ್? ಮೀನೂಟ. ಸೊ ಫಸ್ಟ್ ಟೈಮ್ ಹೊರಗಡೆ ನಾವು ಮೀನು ತಿಂತಿರೋದು. ಊಟ ಆಯಿತು, ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಮೀನೂಟ ಫಸ್ಟ್ ಟೈಮ್ ಮಾಡಿ ಸಕ್ಕತ್ತಾಗಿದೆ. ಸೊ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ, ಆದಷ್ಟು ಪೂರಾ ವೀಡಿಯೋ ನೋಡಿ. ಸೊ ಗೈಸ್ ಎಂಜಾಯ್ ಆಗುತ್ತೆ ನಿಮಗೆ. ಇಂಥನೇ ನೀವು ಎಂಜಾಯ್ಮೆಂಟ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಯೂಟ್ಯೂಬರ್ ಇನ್ಸ್ಟಾಗ್ರಾಮಲ್ಲಿ BT ಬ್ಲಾಗ್ ಹಾಕಿದಂಥ ಇನ್ಸ್ಟಾಗ್ರಾಮ್ ID ಇದೆ, ಡೈಲಿ ಬ್ಲಾಗ್ಸ್ ಬರುತ್ತೆ. ಅದಕ್ಕೆ ಹೋಗಿ ಒಂದು ಫಾಲೋ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಡೈಲಿ ಬ್ಲಾಗ್ 7 o'clock 10 to 7 o'clock ಒಳಗೆ ಬರುತ್ತೆ ಡೈಲಿ ಬ್ಲಾಗ್ಸ್.